ಇದು ಬಹಳ ವಿಶೇಷ ಮತ್ತು ವಿನೂತನ ಮಾವಿನಕಾಯಿ ಚಳುವಳಿ. ಮಾವಿನಕಾಯಿ ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ಹುಳಿಯಾದರೂ ರುಚಿ, ಹಣ್ಣಾದರೂ ರುಚಿ, ಎಲ್ಲವೂ ರುಚಿ. ನಾನಾ ರೀತಿಯ ಜಾತಿಯ ಮಾವಿನ ಹಣ್ಣುಗಳು ನಿರಂತರವಾಗಿ ರೈತರು ಬೆಳೀತಾರೆ. ಆದರೆ ಮಾವಿನಕಾಯನ್ನ ನಿಷೇಧ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಇದೊಂದು ಗಂಭೀರವಾದಂಥ ಪರಿಸ್ಥಿತಿ. ಮಾವಿನಕಾಯನ್ನ ಚಿತ್ತೂರಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಆಂಧ್ರ ರಾಜ್ಯದ ಚಿತ್ತೂರಿಗೆ ಬಿಡೋದಿಲ್ಲ ಅಂತ ಹೇಳಿ ತೀವ್ರವಾಗಿ ಆಂಧ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಗಂಭೀರವಾದಂಥ ಪರಿಸ್ಥಿತಿ. ನೋಡೋದಕ್ಕೆ ನಿಮಗೆ ಮಾವಿನಕಾಯಿ ಅಂತ ಇರ್ಬೋದು, ಆದರೆ ಕೋಟಿ ಕೋಟಿ ಲಕ್ಷಾಂತರ ಕೋಟಿಯ ಮಾವಿನಕಾಯಿ ರಾಜ್ಯದಿಂದ ರಾಜ್ಯಕ್ಕೆ, ದೇಶದಿಂದ ದೇಶಕ್ಕೆ ಹೋಗುತ್ತೆ, ತಲುಪುತ್ತೆ. ಮಾವಿನಕಾಯಿಯನ್ನು ನಿಷೇಧ ಮಾಡೋದ್ರಿಂದ ಕರ್ನಾಟಕವು ಸೇರಿದಂತೆ ಅನೇಕ ರಾಜ್ಯಗಳಿಗೆ ತೊಂದರೆ ಆಗಿದೆ. ಶ್ರೀನಿವಾಸಪುರ ನಮ್ಮ ಗಡಿ ಅಂಚಿನಲ್ಲಿರ್ತಕ್ಕಂಥ ಊರು. ಅಲ್ಲಿ ತಯಾರಾಗ್ತಕ್ಕಂಥ ಬೆಳೀತಕ್ಕಂಥ ಮಾವಿನಕಾಯಿ ಬೇರೆಲ್ಲೂ ಇಲ್ಲ, ಅಷ್ಟು ಮಾವಿನಕಾಯನ್ನ ಬೆಳೀತಾರೆ. ಈಗ ಆಂಧ್ರಕ್ಕೆ ನಾವು ತಿರುಪತಿಯ ವೆಂಕಟೇಶ್ವರ ಭಗವಂತನ ದೇವಸ್ಥಾನಕ್ಕೆ ಕರ್ನಾಟಕದಿಂದ 40% ಭಕ್ತರು ಹೋಗ್ತಾರೆ. ಮತ್ತು ಅಲ್ಲಿನ ಲಾಡು ತಯಾರಿಕೆ ನಮ್ಮ ಕರ್ನಾಟಕದ ತುಪ್ಪ ಲಾಡು ಕೊಡ್ತಕ್ಕಂಥದ್ದು ಮತ್ತು ಗಂಧದ ಮರ ನಾವು ಕೊಟ್ಟಿದ್ದೀವಿ. ಇಷ್ಟು ನಮಗೂ ಭಗವಂತನ ದೇವಸ್ಥಾನಕ್ಕೂ ಬಹಳ ಬಾಂಧವ್ಯ ಇದೆ. ಅಂಥದ್ರಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಈ ಕೂಡಲೇ ನಿಷೇಧವನ್ನ ಹಿಂದೆ ಪಡೆಯಬೇಕು. ಪಡೆಯಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಆಂಧ್ರ ಗಡಿ ಬಂದ್ ಮಾಡ್ತೀವಿ, ಎಚ್ಚರ. ಮತ್ತು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕು. ಕರ್ನಾಟಕದವರನ್ನು ಅವರ ಆಡಳಿತ ಮಂಡಳಿಗೆ ಸದಸ್ಯರಾಗಿ ನೇಮಕ ಮಾಡಿಕೊಳ್ಬೇಕು ಅಂತೇಳಿ ತೀವ್ರವಾಗಿ ಒತ್ತಾಯ ಮಾಡ್ತೀವಿ. ನಾವು ನಿಮ್ಗೆ ಹೇಳೋದಾದ್ರೆ ಈರುಳ್ಳಿ ಚಳವಳಿ ಮಾಡಿದ್ದೀವಿ, ಎಲ್ಲ ಚಳವಳಿ ಮಾಡಿದ್ದೀವಿ. ಮಾವಿನಕಾಯಿ ಚಳವಳಿ ಇದೊಂದು ವಿನೂತನ ವಿಶೇಷ, ಬಹಳ ಗಂಭೀರವಾದಂತ ವಿಚಾರ. ಇದ್ರ ಜೊತೆಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.